ಬೀದರ್ ಜಿಲ್ಲಾಸ್ಪತ್ರೆಗಿಂದು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿ ದಿಢೀರ್ ಭೇಟಿಯನ್ನ ಕೊಟ್ಟಿದ್ರು. ಲ್ಯಾಬ್ ಟೆಕ್ನಿಷಿಯನ್ ಬಳಿ ಕಂತೆ ಹಣ, ಲಕ್ಷ ಹಣದ ವ್ಯವಹಾರ ಕಂಡು ಅಧಿಕಾರಿಯೇ ಶಾಕ್ ಆಗಿದ್ರು. ಅಷ್ಟೇ ಅಲ್ಲ, ಆಸ್ಪತ್ರೆಯ ಸಿಬ್ಬಂದಿಗೂ ಲೋಕಾಯುಕ್ತ ಚಳಿ ಬಿಡಿಸಿದೆ. ಬ್ರಿಮ್ಸ್ ಆಸ್ಪತ್ರೆಗೆ ಲೋಕ ದಿಢೀರ್ ಭೇಟಿ, ಕಂತೆ ನೋಟು ಪತ್ತೆ. ಲ್ಯಾಬ್ ಟೆಕ್ನಿಷಿಯನ್ ಬಳಿ 90,000 ಕ್ಯಾಶ್, 9 ಲಕ್ಷದ ಚೆಕ್ ಕಂಡು ಶಾಕ್. ಕಂತೆ ನೋಟು. ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಬಳಿ ಕಂತೆ ನಗದು ಹಣ ಪತ್ತೆಯಾಗಿರೋದು ಲೋಕಾಯುಕ್ತ ಅಧಿಕಾರಿಯೇ ಶಾಕ್ ಆಗಿದ್ದಾರೆ. 90,000 ನಗದು ಹಣ ಸಿಕ್ಕಿದ್ರೆ 9 ಲಕ್ಷದ ಹಣದ ಚೆಕ್ ಪತ್ತೆಯಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಬೀದರ್ ನಗರದ ನ್ಯೂ ಟೌನ್ ಠಾಣೆ ಪೊಲೀಸರು ಸಂಜು ಕುಮಾರ್ನನ್ನ ಬಂಧಿಸಿದ್ದಾರೆ. ಹಣ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತರಾಟೆ ತೆಗೆದುಕೊಳ್ತಿದ್ದಂತೆ ಸಂಜು ಕುಮಾರ್ ತಬ್ಬಿಬ್ಬಾದ್ರು. ನನ್ನ ಸ್ವಂತ ಫ್ಲಾಟ್ ಮಾರಿರೋದ್ರ ಹಣ ಅಂತ ಹೇಳಿದ್ರು. ಅಸಲಿಗೆ ಬೀದರ್ನಲ್ಲಿಂದು ಬೆಳ್ಳಂಬೆಳಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಫೀಲ್ಡ್ಗಿಳಿದಿದ್ರು. ವಿವಿಧೆಡೆ ಅವ್ಯವಸ್ಥೆಗಳನ್ನ ಪರಿಶೀಲನೆ ಮಾಡಿದ್ರು. ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಪರಿಶೀಲನೆ ವೇಳೆ ಲ್ಯಾಬ್ ಟೆಕ್ನಿಷಿಯನ್ ಸಂಜು ಕುಮಾರ್ ಬಳಿ ನಗದು ಚೆಕ್ ಪತ್ತೆಯಾಗಿದೆ. 90,000 ದುಡ್ಡಿತ್ತು. 7 ಲಕ್ಷ ಒಬ್ರು ಚೆಕ್ ಕೊಡ್ತಾರೆ, ಇನ್ನೊಬ್ಬರಿಗೆ 3 ಲಕ್ಷ, ಟೋಟಲ್ 9 ಲಕ್ಷ ಟ್ರಾನ್ಸಾಕ್ಷನ್. ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅವನ್ನ. ಇವಾಗ ಆಸ್ಪತ್ರೆಯಲ್ಲಿನ ದಿಂಬು ಬೆಡ್ ಅವ್ಯವಸ್ಥೆ ಕಂಡು ಫುಲ್ ತರಾಟೆ. ಇನ್ನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಕಂಡು ಬ್ರಿಮ್ಸ್ ನಿರ್ದೇಶಕಿ ಜಿಲ್ಲಾ ಸರ್ಜನ್ಗೆ ಉಪ ಲೋಕಾಯುಕ್ತರು ತರಾಟೆ ತೆಗೆದುಕೊಂಡ್ರು. ಅದೇನೇ ಹೇಳಿ, ಬ್ರಿಮ್ಸ್ಗೆ ಉಪಲೋಕಾಯುಕ್ತ ದಿಢೀರ್ ಭೇಟಿ ಕೊಟ್ಟಿರೋದು ಆಸ್ಪತ್ರೆಯಲ್ಲಿನ ಲೋಪಗಳೆಲ್ಲ ಬಯಲಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬಂತು, ಹಣದ ಮೂಲದ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ಸುರೇಶ್ ನಾಯ್ಕ್, TV9, ಬೀದರ್.